ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದು ಪೆದ್ದು ಹುಡುಗಿ ಕಾವೇರಿ. ಹಾಯ್ ಫ್ರೆಂಡ್ಸ್, ಇವತ್ತು ದಸರಾ ಆಯುಧ ಪೂಜೆಯ ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ನನ್ನ 2 ಗಾಡಿಗಳನ್ನ ತೊಳೆದು ಮನೆ ಅಂಗಳದಲ್ಲಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಯಾಕೆಂದರೆ ನನಗೆ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ. ಇದು ನನ್ನ ತವರು ಮನೆ. ನಾನು ನನ್ನ ತವರು ಮನೆಯಲ್ಲೇ ಹಬ್ಬ ಆಚರಿಸ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ತವರು ಮನೆಯ ದೇವರ ಮನೆ. ಹಾಗೆ ಇದು ನಮ್ಮ ತವರು ಮನೆಯ ಆಯುಧಗಳು. ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಗಾಡಿ ಪೂಜೆ ಮಾಡೋಣ ಅಂತೇಳಿ ನಾನು ಬಂದೆ. ನಂತರ ನಾನು ಪೂಜೆಗೆ ರೆಡಿ ಮಾಡಿಟ್ಮೇಲೆ ನಮ್ಮ ಅಪ್ಪಾಜಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದರು. ಇವರು ನಮ್ಮ ಅಪ್ಪಾಜಿ. ಅವರಿಗೆ ವಯಸ್ಸಾಗಿದೆ, ಕಾಲು ನೋವು, ಕೂಡ್ಲಿಕ್ಕೆ ಬರಲ್ಲ ಸರಿಯಾಗಿ, ಅದರಲ್ಲೇ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ. ಇದು ನಮ್ಮ ಮನೆಯ ಸಣ್ಣದಾದ ದೇವ್ರ ಮನೆ. ನಮ್ಮ ಮನೇಲಿ ಇರೋ ದೇವ್ರ ಫೋಟೋ ಇಷ್ಟೇ. ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದಾರೆ. ನಂತರ ನಮ್ಮ ಮನೆಯವರು ಗಾಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ನಾವು ಅಷ್ಟು ಆಡಂಬರದ ಪೂಜೆ ಏನು ಮಾಡಲಿಲ್ಲ. ಸಿಂಪಲ್ಲಾಗಿ ಕಾಯಿ ಹೊಡೆದು, ಬಾಳೆಹಣ್ಣು ಇಟ್ಟು, ಕರ್ಪೂರ ಬೆಳಗ್ಗೆ, ಉದ್ದಿನ ಕಡ್ಡಿ ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಮನೇಲೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ. ಯಾಕೆಂದರೆ ನಮ್ಮ ದೇವರಿಗೆ ಎಡೆ ಇಡುವಾಗಿಲ್ಲ. ನನ್ನ ಗಂಡನ ಮನೇಲೂ ಅಷ್ಟೇ, ನನ್ನ ತವ್ರ ಮನೇಲೂ ಅಷ್ಟೇ. ನಮ್ಮ ದೇವರುಗಳಿಗೆ ಎಡೆ ಇಲ್ಲ. ಅದು ಎಡೆ ಇಡಲೇಬೇಕು ಅನ್ನೋದಿತ್ತು ಅಂದರೆ ಕೇವಲ ಬಾಳೆಹಣ್ಣಿಗೆ ಹಾಲು ಮತ್ತು ಸಕ್ಕರೆ, ತುಪ್ಪ ಹಾಕಿ ಇಡಬೇಕು. ಇಲ್ಲ ಅಂದರೆ ಮೊಸರು ಅನ್ನ ಅಷ್ಟೇ. ನನ್ನ ಗಂಡನ ಮನೆಯಲ್ಲಿ ಬೆಲ್ಲದನ್ನ ಅಷ್ಟೇ ಇರೋದು. ನಾವು ಹಬ್ಬದ ಅಡುಗೆ ಅಂತೇಳಿ ಮನೆಯಲ್ಲಿ ಅನ್ನ, ಸಾಂಬಾರು, ಪಲ್ಯ, ಚಿತ್ರಾನ್ನ, ಕೋಸಂಬರಿ ಮತ್ತು ಕರಿಗಡುಬು ಮಾಡ್ಕೊಂಡ್ವಿ. ಮಂದಿ ಎಲ್ಲ ಊಟ ಮಾಡ್ಕೊಂಡ್ವಿ. ನಂತರ ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಂತರ ನಮ್ಮ ಮನೇಲಿ ಹೋಗ್ಬಿಟ್ಟು ನಾನು ಮನೇಲಿ ಪೂಜೆ ಮಾಡಿ ನಂತರ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಯಾಕೆಂದರೆ ಇವತ್ತು ನಮ್ಮ ಮಾವನಿಗೆ ಎಡೆ ಇಡ್ತೀವಿ. ಅಂದರೆ ನಾವು ಪಕ್ಷದಲ್ಲಿ ಮಾಡೋದಿಲ್ಲ, ದಸರಾ ಹಬ್ಬದಲ್ಲೇ ನಾವು ಎಡೆ ಮಾಡೋದು. ನಮ್ಮ ಮಾವನಿಗೆ ಎಡೆ ಮಾಡಿಬಿಟ್ಟು ಮತ್ತೆ ನಾವು ತಿರ್ಗಾ ತವ್ರ ಮನೆಗೆ ವಾಪಸ್ ಬಂದ್ವಿ. ಯಾಕೆಂದರೆ ನಿಮಗೆ ಹೇಳಿದ್ದೆ ಅಲ್ವಾ ಡಬಲ್ ಧಮಾಕ, ಏನಿದು ಡಬಲ್ ಧಮಾಕ ಅಂತ, ಅದನ್ನು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇದು ನಮ್ಮ ಮಾವನ ಮನೆ. ಇದು ನಮ್ಮ ಮಾವನಿಗೆ ಎಡೆ ಹಾಕ್ತಾ ಇರೋದು. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ. ಪಾಪ ಇವ್ರಿಗೂ ತುಂಬ ವಯಸ್ಸಾಗಿದೆ, ಇವ್ರಿಗೂ ತುಂಬ ಕಾಲು ನೋವಿದೆ. ಇವಾಗ ಹೇಳ್ತೀನಿ ಕೇಳಿ, ಡಬಲ್ ಧಮಾಕ ಅಂದರೆ ಏನು ಅಂತ. ಏನಿದು ಕೇಕು, ಏನಿರ್ಬೋದು?
ಏನೂ ಇಲ್ಲ ಸ್ನೇಹಿತರೆ. ಇವತ್ತು ಹಬ್ಬದ ದಿನವೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂದಿರೋದ್ರಿಂದ ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ವಿ. ನನ್ನ ಕೈಯಲ್ಲಿದೆಯಲ್ಲ ವಾಚ್ ನನ್ನ ಆ್ಯನಿವರ್ಸರಿ ಅಂತ ನಮ್ಮ ಯಜಮಾನರು ನನಗೆ ಗಿಫ್ಟ್ ಮಾಡಿರೋದು. ನಾನು ಅವರಿಗೆ ಬಟ್ಟೆ ಗಿಫ್ಟ್ ಮಾಡಿದ್ದೆ, ಅವ್ರು ನನಗೆ ವಾಚ್ ಗಿಫ್ಟ್ ಮಾಡಿದರು. ಬಟ್ ಆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವರಿಬ್ಬರು ನನ್ನ ಮಕ್ಕಳು. ಇವತ್ತು ಅಪ್ಪ ಅಮ್ಮ ಜೊತೆ ಮತ್ತು ನನ್ನ ಅಕ್ಕನ ಮಕ್ಕಳ ಜೊತೆ ಆ್ಯನಿವರ್ಸರಿ ಆಚರಿಸ್ಕೊಂಡ್ವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.